ಎಲ್ಲ ಹೇಳಿನಿ ಜಗಳಕ್ಕೆ ಮೂಲ ಆತದ ಯಾ ಡೈಲಾಗ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಒಂದು ತಾಸಿನಾಗ 8 ತಾಸಿನಾಗ 1 ಮಿಲಿಯನ್ ಹೋಗ್ತದ. ನಮ್ಗೊಂದೊಂದು ಸಲ ಕೆಟ್ಟ ಅನಿಸ್ಬಿಡು. ಚಲು ಏನಾರು ಮೋಟಿವೇಶನಲ್ ಹೇಳಿದಾಗ ಏನು ಓಡಂಗಿಲ್ಲ. ಇಂಥ ಹೊಲಸ್ ಡೈಲಾಗ್ ಹೇಳಿದಾಗ ಓಡಿ ಬಿಡ್ತಾವ. ಯಾ ಡೈಲಾಗ್ ಅಂದ್ರೆ ಈಗ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ್ಲೆ. ಉರಿಸ್ತನ್ ದೋಸ್ತ್, ಉರಿಸ್ತನ್. ಯಾ ಲೆವೆಲ್ ಉರಿಸ್ತನಪ್ಪ ಅಂದ್ರೆ ದೂರಿಂತ್ರ ನೋಡ್ರಿ ಸುಟ್ಟಂಗಾಗಿರ್ಬೇಕು. ಸನೇಕ ಬಂದು ನೋಡಿದ್ರ ನಾ ಪೂರ ಹೇಳತ್ತಿಲ್ಗಪ್ಪ. ನಾ ಏನು ನೋಡ್ರಾಗ್ಬಿಟ್ಟೇನೆ. ನೀ ದೊಡ್ಡ ಶನಿ ಹಾಕೋಬೇಡ. ಹೆಂಗ ನೋಡ ಚಿಗಾವ ಈಕೆ ಸ್ವಲ್ಪ ಅರ್ಧೊಟ್ಟು ಹುಟ್ಟ್ಯಾಳ. ಯಾವಾಗ ಕಲ್ಲು ಪಲ್ ಒಗಿತಾಳ ಶೂಟಿಂಗ್. ಹಾಂ ಹೇಳತ್ತನ್ ಚಿಗ ನೀ ಶನಿ ಅದೇ ತಿಳ್ಕೊಂಡಾರ ಅವ್ರು. ಹಿಂಗೆ ಅದಾಳ ಬೇ. RCB ಅಭಿಮಾನಿಗಳ ಸಂಬಂಧ ಒಂದು ಹಾಡ ಆಮೇಲೆ ಒಂದು ಗಿಚ್ಚಿ ಡೈಲಾಗ್ ಹೇಳ್ಬಿಡ್ತೀನ. ಓಕೆ ನಿಮ್ ನೋಡಿ ಕೊಂಡ್ರಿ ಒಂದು ಅಲ್ಲಿ ಕುರ್ಚಿ ಇದ್ರೆ ಕಾಯಿಲೆ ಕೊಂಡ್ರಿ ಅಕ್ಕ. ಕಾಮಿಡಿ ಈಗ ಹಂಗ ಒಂದು ಪ್ರಶ್ನೆಗೆ ಅದನ್ನ ಉತ್ತರ ಆಗ್ಬೇಕಾ? ಮದ್ವಿ ಯಾರ್ಯಾರಾಗ್ಯಾವ? ನಂದಾಗಿತ್ತಪ್ಪ. ನಿಂದಾಗಿತ್ಲ ನೀ ಕೇಳ್ಬೇಕಾ ಹಾಡಿದ್ನ? ನಮ್ಮ ಟೆನ್ಷನ್ ಇಲ್ಲ. ಇಲ್ಲಲ್ಲ ಭಾರಿ ಐತಿ ಲೈಫ್ ನಂದು. ಹಿಂಗ ಅಂತಾರೆ ಎಲ್ಲರೂ. ಟೆನ್ಷನ್ ಅನ್ನೋದೇ ಇಲ್ಲ. ವಿಶೇಷವಾಗಿ ಮದ್ವೆ ಆಧಾರ ಸಂಬಂಧ ಒಂದು ಹಾಡ ಬರ್ದೀನಿ. ಮನೆ ಬಿಟ್ಟು ಚಲೋ ಹೊಂಟೈತಿ. ಸೊ ಮದ್ವೆ ಯಾರ್ಯಾರು ಆಗ್ಯಾರ ಅವ್ರು ವಿಶೇಷವಾಗಿ ಕೇಳ್ಬೇಕಿದ್ನ. ಮದ್ವೆ ಯಾರ್ಯಾರು ಆಗಿಲ್ಲ ಅವರು ಕೇಳ್ಬೇಕು. ಬಟ್ ಮದ್ವೆ ಮಾಡ್ಕೋಬಾರ್ದಂತ ವಿಚಾರ ಬೇಡ. ಆಗೋ ಟೈಮ್ಗೆ ಆಗ್ಬೇಕು. ಇದ್ರಾಗ ಹಂಗೆ ಬೇಡ ಕೌಂದಿ ಹರಿದಾಕ ದಗದ. ಯಾಕಪ್ಪ ಅಂದ್ರೆ ಯಾವ ವಯಸ್ಸಿನಾಗ ಏನು ಆಗ್ಬೇಕು ಆಗಬೇಕ ಮನುಷ್ಯಾಗ ಒಬ್ಬೊಬ್ರು ಅಂತಾರೆ. ಎಲ್ಲ ಸೆಟಲ್ಮೆಂಟ್ ಆದ ಬರಕ್ಕೆ ನಾ ಮಾಡ್ಕೊತ 35 ದಾಟಿರ್ತಾವ. ಏನು ಮಾಡೋ ಸೊ ವಿಶೇಷವಾಗಿ ಮದುವೆ ಆಧಾರ ಸಂಬಂಧ ಒಂದು ಸಾಹಿತ್ಯ ಬರೆದು ಹಾಡ ಆಡೀನಿ. ಸ್ವಲ್ಪ ವಿಚಿತ್ರ ಸಾಹಿತ್ಯಗಳದಾವು. ಹಾಡ್ಲ್ಯಾ? ಹಾಡು
ಅಲ್ಲ ನಮ್ಮ ಅತನಿಯವರ ಪರವಾಗಿ ಒಂದು ದೊಡ್ಡ ಕ್ಷಮೆ ಕೇಳ್ತೀವಿ ಮಮ್ಮ. ಯಾಕಂದ್ರೆ ಏನಾರ ತೊಂದರೆ ಆಗಿದ್ರು ಕೂಡ ಕ್ಷಮಿಸಬೇಕಂತೇಳಿ ಕೇಳ್ಕೊಳ್ತಾ ಕಲಾವಿದನಾಗಿ ನಮ್ಮೆಲ್ಲರ ಪರವಾಗಿ, ಯಾಕಂದ್ರೆ ನಮ್ಮ ಕಮಿಟಿ, ನಮ್ಮ ಹುಡುಗರ ಎಲ್ಲ ನಮ್ಮ ಎಲ್ಲರ ಪರವಾಗಿನೂ ನಮ್ಮನಾಗೆ ದಯವಿಟ್ಟು ಕ್ಷಮಿಸಬೇಕು ಏನಾರ ತೊಂದರೆಗಳಾಗಿದ್ರು ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮ ಮುಂದುವರಿಸೋಣ. ಇದ್ರಾಗ ಕ್ಷಮೆ ಗಿಮೆ ಏನಿಲ್ಲ, ನೀವು ಅದೇ ರೀತಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇನು ಸಣ್ಣ ಪುಟ್ಟ ನಾವು ಹೆಸರು ಮಾಡಿ ಇಲ್ಲೆಲ್ಲ ಕೂತಂಥ ಕಲಾವಿದ್ರಂದ್ರಲ್ಲ, ನಿಮ್ಮ ಪ್ರೀತಿ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಆ್ಯಕ್ಚುಲಿ ನಾನು ನಿಮ್ಮ ಜಿಲ್ಲೆದವಮ್ಮ, ಹಿಂಗ್ಯಾಕೆ ಒಂದು ಮಾತು ಇಲ್ಲಿ ಹೇಳಬಾರ್ದಾಗಿತ್ತು, ಆದ್ರೂ ಒಂದು ಹೇಳ್ತೀನಿ ನಾನು. ಅತಿನ್ಯಾಗ ಭಾಳ ದಿನ ಸೆಂಟ್ರಿಂಗ್ ಕೆಲಸ ಮಾಡ್ಯಾನ. ಇಲ್ಲೊಂದು ಫ್ಯಾಕ್ಟ್ರಿ ಹತ್ತೈತಿ, ಈಗ ಕೋಕಟ್ನವ್ರು ಹೋಗೋ ಹಾಯ್ದಾಗ ಫ್ಯಾಕ್ಟ್ರಿ ಯಾವ್ದದ? ಆ ಫ್ಯಾಕ್ಟ್ರಿಯಾಗ ಸುಮಾರು 9 ತಿಂಗಳ ಕೆಲ್ಸಕ್ಕೆ ಇದ್ನ 2009-10ರಾಗ. ಸೊ ಭಾಳಷ್ಟು ಅಟ್ಯಾಚ್ಮೆಂಟ್ ನಿಮ್ಮ ಊರಿಂತದ ನನಗೆ. ಸೊ ಇದನ್ಯಾಗ ಹೇಳತ್ತಾನ ಮಗ ಇಂದಿಮ್ಮ ಮನಿ ನಿನಗೆ ಡ್ಯಾನ್ಸರ್ ಬೇಕಾಗಿ ಹೇಳಂಬಲ್ಲ, ಈ ಸುಳ್ಳು ಮಗನ ಕತ್ತಿ ತೊಗೊಂಡು ನಮಗೇನು ಮಾಡೋದು ಹಿಂದೆ ಹಂಗೇನಿಲ್ಲಲ್ಲ. ಇಲ್ಲಿ ಹೇಳ್ಬೇಕು ಅನ್ನಿಸ್ತು, ಹೇಳಿ ಮಮ್ಮ ಅವ್ರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಮ್ಮ ಮನೆ ಮರ್ಯಾದೆ ಹಂಗೆ ನಮ್ಮ ಊರಿನ ಮರ್ಯಾದೆ ಇರುತ್ತೆ. ಭಾಳಷ್ಟು ರೊಕ್ಕ ಖರ್ಚು ಮಾಡಿ ಕಾರ್ಯಕ್ರಮ ಇಟ್ಟಿರ್ತಾರೋ, ಏನೋ ಸ್ವಲ್ಪ ಹಿಂದೆ ಮುಂದೆ ದೆಕ್ಕಿ ಪೆಕ್ಕಿ ಐತೆ ಅಂದ್ರೆ ಎಲ್ಲ ನಮ್ಮ ಅಂತಂಬ್ರ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಚಂದಂಗೆ ಇನ್ನೊಂದು ತಾಸು 1.5 ತಾಸು ಕಾರ್ಯಕ್ರಮ ಐತಿ ನಡೆಸ್ಕೊಡ್ತೀರಿ. ಅಕ್ಕಾರ ನೀವು ಈಗ ಕಮಿಟಿಯವ್ರು ನನಗೆ ಹೇಳ್ಯಾರ, ಯಾರು ಪೂರಾ ಕಾರ್ಯಕ್ರಮ ಮುಗಿ ಮಟ್ಟ ಕೊಂಡಿರ್ತಾರೋ ಒಂದೊಂದು ತೊಲಿ ಬಂಗಾರ ನಿಮಗೆ. ಮತ್ತು ನಾನು ಹಿಡ್ದ್ರಿ ಎಲ್ಲರೇ ಕಮಿಟಿಯವ್ರು ಕೇಳ್ಬೇಕು. ಆಮೇಲೆ ಪೂರಾ ಕಾರ್ಯಕ್ರಮ ಮುಗಿಸಿ ಹೋಗಿತ್ನ್ಯಾಗ ಸೌಂಡ್ ವಯರ್ ಎಲ್ಲ ಬಿಚ್ಚಿ ಒಂದೊಂದು ತೊಲಿ ಬಂಗಾರ ತೊಂದು ಹೋಗ್ಬಿಡ್ರಿ. ನಿಮಗೇನಿಲ್ಲ ಮಮ್ಮ, ನಿಮ್ಗೆ 2 GB ಡಾಟಾ ಫ್ರೀ. ಡಾಟಾ ಬಗ್ಗೆ ಯಾಕೆ ಮಾತಾಡಿ ಅಂದ್ರೆ ನೀವು ಡಾಟಾ ಬ್ಯಾನ ಐತಿರಿ. ಈಗ ರಾತ್ರಿ 3 ಗಂಟೆಗೆ 3 GB ಡಾಟಾ ಕಾಡಿ ಮಾಡಿ ಡಬ್ ಬಿದ್ದ, ಆಮೇಲೆ ನಿದ್ದೆ ಹತ್ತಾವ ನಮಗೆ. ಕೌಂದಿಯಾಗ ವಿಡಿಯೋ ಚಾಲೂ ಮಾಡೋದು ಹಿಂಗೆ. ಸೌಂಡ್ ಮೇಲೆ ಗೊತ್ತಾಕೈತಿ ಯಾರ್ಯಾರು GB 8 GB HD ತುಂಬ್ಯಾವತ್ತೇಳಿ. ಇಲ್ಲ ಮಮ್ಮ ಅವ್ರಿ, ಯಾಕಂದ್ರೆ ಒಂದು ವಯಸ್ಸು ಇರ್ತೈತಿ, ಆದ್ರೆ ಮಿತಿಮೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲು ಅವ್ವ ಅಪ್ಪ ಫ್ಯಾಮಿಲಿ, ಆಮೇಲೆ ಜೀವನದಾಗ ಏನಾರು ಒಂದು ಮಾಡ್ತನಪ್ಪ ಅನ್ನೋದು ಗುರಿ ಇಟ್ಕೋರಿ. ಗುರಿಗಳು ಎಲ್ಲ ಇಲ್ಲೇ ತುಂಬ್ಯಾವ ನಮ್ಮ ಮೊಬೈಲ್ದಾಗ. ಅಂಥ ಗುರಿಗಳು ಬೇಡ. ಏನಾರೇ ಜೀವನದಾಗ ಗುರಿ ಅಂದ್ರೆ ಏನಾರು ಒಂದು ಸಾಧನೆ ಮಾಡ್ತಾನೋ ಅಂತ ಒಂದು ಏನಾರು ಇರ್ಬೇಕು. ಸೊ RCB ಅಭಿಮಾನಿಗಳು ಭಾಳ ಅದಿರಿ ಇಲ್ಲಿ. ಸೊ ಕಾಮಿಡಿ ಆಮೇಲೆ ಒಂದು RCB ಅಭಿಮಾನಿಗಳ ಸಂಬಂಧ ಒಂದು ಹಾಡ ಬರೆದು ಹಾಕಿನಿ. ಕರೆಕ್ಟ್ ಒಂದು 10 ಮಿಲಿಯನ್ ಹೋಗೈತಿ ಜಂಕಾರ್ ಯೂಟ್ಯೂಬ್ ಚಾನಲ್ದಾಗ. RCB ಅಭಿಮಾನಿಗಳ ಸಂಬಂಧ, ಆಮೇಲೆ ಲವ್ ಮಾಡಿದವ್ರ ಸಂಬಂಧ ಒಂದು ನನ್ನ ಸಾಹಿತ್ಯಗಳು ಸ್ವಲ್ಪ ಬೇರೆ ಇರ್ತಾವ ಮಮ್ಮ ಬರ್ರ. ಈಗ ಪರ್ಸು ಅನ್ನೋದು ಹೆಂಗೆ ಕಡ್ದಾರ ಕಡಿಲಿ ಎಲ್ಲಿ ಅದ ವಾಟಿಕ. ಅವು ಫುಲ್ ಜೋರದಾನೀಗ. ಮನೆ ವಾಟಿಕ ಶಾಂಪುದಾಗ ಫೋನ್ ಹಚ್ಚಿದ್ದು ಮಗಳು ಕೊಡ್ತಾನಂತ ಹೇಳ್ಯಾನ. ಮತ್ತು ವಾಟಿಕ ಶಾಂಪುದಾಗ ನಾ ಫೋನ್ ಹಚ್ಚಿ ಮದುವೆ ಆಗೈತೆ ಅಂದಾಗ ಏನಿಲ್ಲ. ಇವಂದೇನು ನಡ್ದೈತಿ ಈಗ, ಇಲ್ಲಿ ಕೊಳ್ಳಾಗ ಹಾಕಿದ್ದು ಶಾಂಪು ಎಲ್ಲ ಓದು ಮತ್ತು ಸಸ್ತಾ ರೇಟ್ಲು ಊರಾಗ ಅಂಗಡಿ ಹಚ್ಚ ನಾವು ಮಸ್ಕಿರಿ ಮಾಡತ್ತಾನ. ಮತ್ತು ನೀವು ಎಲ್ಲರೂ ಕಾಡಿರವನು ಹಾಡ್ಲೇ ಒಂದು ಹಾಡ ನಿಮ್ಮ ಸಂಬಂಧ RCB ಬಗ್ಗೆ. ಚಿಗವ್ ಎಲ್ಲಿ ಅವು ಚಿಗವ್ವ, ನಿನಗೇನು ಟೆನ್ಷನ್ ಇವಿ? ತಡಿ ಒಂದು ಸ್ವಲ್ಪ ಈಕಿಗೆ ಅಷ್ಟು ಪರಿಚಯ ಮಾಡಿ ಕೊಡ್ತಾನೆ ಗಪ್ ಚಿಗವ್ ನಿನಗೆ. ವೈನಿ ಅಲ್ಲ ಗಪ್ಪ ಇಲ್ಲ, ನೀ ಒಳ್ಳೆ ಬರಿಗೆಟ್ಟಳ. ಈಕಿ ಮಕ ನೋಡಿ ಚಿಗವ್ ಹೆಂಗೈತೆ ಗಪ್ಪ ಒಂದು ಸ್ವಲ್ಪ ಮಾತಾಡ್ನು. ಗೋಬಿ ಮಂಚೂರಿ ಪ್ಲೇಟ್ ಆಗೈತಿ. ಅಲ್ಲಿ ನೇಪಾಳದಾಗ ಶೆಟ್ರ್ ಮಾಡ್ತೀವಿ. ನಾ ಹಿಡ್ಕೊಂಡು ಬಂದು ಕನ್ನಡ ಕಲಿಸಿ ಯೂಟ್ಯೂಬ್ ಚಾನಲ್ದಾಗ 4 ವರ್ಷ ಆಯ್ತು ನಾನು ಜೋಡಿ ಅದಾಳ್ಬೇ. ಸೊ ಕನ್ನಡ ಪನ್ನಡ ಕಲ್ತು ಯೂಟ್ಯೂಬ್ದಾಗ ನಾನು ಜೋಡಿ ವಿಡಿಯೋ ಮಾಡ್ತಾಳು. ನಾನು ಹೆಂಗೆ ಸರಿ ಸೀರೆ ಗೀರಿ ಹಾಕೊಂಡು ಪದ್ಧತಿ ಸೀರೆ ಮಾಡ್ಯಾನ ಹಿಂಗೆ. ಅತಿ ಸಸಿ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕಾಮಿಡಿ ಸಂದೇಶಗಳು ಇರ್ತಾವ. ಮತ್ತೊಬ್ಬೊಬ್ರಿಗೆ ಏನು ಅನ್ಸುತ್ತೆ, ಲೋಪಂಗ್ ಸುಳ್ಮಗ ಬರೀ ಡಬಲ್ ಮೀನಿಂಗ್ ಡೈಲಾಗ್ ಹೋಗಿತಾನೆ. ಹಂಗೇನಿಲ್ಲ. ನಾನು ಯೂಟ್ಯೂಬ್ ಚಾನಲ್ ತೆಗೆದು ನೋಡ್ರಿ, ರೈತರ ಬಗ್ಗೆ, ಮಿಂಟ್ರಿ ಬಗ್ಗೆ, ರಕ್ಷಾ ಬಂಧನ ಬಗ್ಗೆ, ತಂದೆ ತಾಯಿ ಬಗ್ಗೆ, ಆತ್ಮಹತ್ಯೆ ಮಾಡೋದ್ರ ಬಗ್ಗೆ ಎಲ್ಲಗಳು ಸಂದೇಶ ಕೊಟ್ಟನು. ಯಾವಾಗ ನಮ್ಮ ಹುಡುಗರ ಸಂಬಂಧ ಏನಕ್ಕೆ ಏನಾರ ಕೆಲವೊಂದು ಡೈಲಾಗ್ ಹೋಗಿತಿರ್ತನು. ಅವ DJ ಮಾಡಿ ಜಾಡ್ಸ್ತೀರಿ. ಹಂಗೆ ಮೈನ್ ಒಂದು ಡೈಲಾಗ್ ಹೇಳಿನಿ, ಜಗಳಕ್ಕೆ ಮೂಲ ಆಗ್ತದ. ಯಾವ ಡೈಲಾಗ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. 1 ತಾಸಿನಾಗ 8 ತಾಸಿನಾಗ 1 ಮಿಲಿಯನ್ ಹೋಗ್ತದ. ನಮ್ಗೊಂದೊಂದು ಸಲ ಕೆಟ್ಟ ಅನಿಸ್ಬಿಡುತ್ತೆ. ಚಲು ಏನಾರು ಮೋಟಿವೇಶನಲ್ ಹೇಳಿದಾಗ ಏನೂ ಓಡಂಗಿಲ್ಲ. ಇಂಥ ಹೊಲಸ್ ಡೈಲಾಗ್ ಹೇಳಿದಾಗ ಓಡಿಬಿಡ್ತಾವೆ. ಯಾವ ಡೈಲಾಗ್ ಅಂದ್ರೆ ಈಗ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ್ಲೆ, ಉರಿಸ್ತನ್ ದೋಸ್ತ್, ಉರಿಸ್ತನು. ಯಾವ ಲೆವೆಲ್ಗೆ ಉರಿಸ್ತನಪ್ಪ ಅಂದ್ರೆ ದೂರಿಂತ ನೋಡ್ರಿ ಸುಟ್ಟಂಗಾಗಿರ್ಬೇಕು. ಸನಿಯಕ್ಕೆ ಬಂದು ನೋಡಿದ್ರೆ ನಾ ಪೂರಾ ಹೇಳತ್ತಿಲ್ಗಪ್ಪ. ನಾ ಏನು 7ರಾಗ ಹುಟ್ಟೇನಿ, ನೀ ದೊಡ್ಡ ಶನಿ ಹಾಕಿ ಹೋಗ್ಬೇಡ. ಹೆಂಗ ನೋಡ ಚಿಗಾವ ಈಕೆ ಸ್ವಲ್ಪ ಅರ್ಧೊಟ್ಟು ಹುಟ್ಟ್ಯಾಳ. ಯಾವಾಗ ಕಲ್ಲು ಪಲ್ ಒಗಿತಾಳೆ ಶೂಟಿಂಗ್. ಹೇಳತ್ತನ್ ಚಿಗ ನೀ ಶಾನಿ ಅದೇ ತಿಳ್ಕೊಂಡಾರ ಅವ್ರು ಹಿಂಗೆ ಅದಾಳ ಬೇ.
ಅವ್ರ ಇದು ಗೊತ್ತಿಲ್ರಿ ಹಾ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಒಂದು ಹಾಡ ಆಮೇಲೆ ಒಂದು ಗಿಚ್ಚಿ ಡೈಲಾಗ್ ಹೇಳ್ಬಿಡ್ತೀನ ಓಕೆ